ನಗರದ ಜಿಲ್ಲಾ ಬಿಜೆಪಿ ಕಚೇರಿಯಲ್ಲಿ ಪಂಡಿತ್ ದೀನದಯಾಳ ಉಪಾಧ್ಯಾಯರ ಜಯಂತಿ ನಡೆಯಿತು. ಪಂಡಿತ್ ದೀನದಯಾಳ್ ಉಪಾಧ್ಯಾಯರ ಭಾವಚಿತ್ರಕ್ಕೆ ಪುಷ್ಪನಮನ ಸಲ್ಲಿಸಿ ಮಾತನಾಡಿದ ಸಂಸದ ವಿಶ್ವೇಶ್ವರ ಹೆಗಡೆ ಕಾಗೇರಿ, ಪಂಡಿತ್ ದೀನದಯಾಳ ಉಪಾಧ್ಯಾಯ ಅವರು ರಾಜಕೀಯ ಪಕ್ಷ ಯಾವ ರೀತಿಯಾಗಿ ಇರಬೇಕು ಎಂದು ತಿಳಿಸಿಕೊಟ್ಟವರು. ಅಂದಿನ ಕಾಲದಲ್ಲಿ ನೆಹರೂರವರು ವಿದೇಶಿ ವಸ್ತುಗಳಿಗೆ ಮಾರು ಹೋಗಿದ್ದರು. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಬಿಜೆಪಿ ನೇತೃತ್ವದ ಸರ್ಕಾರ ಇಂದು ಜಿಎಸ್ಟಿ ಸ್ಲ್ಯಾಬ್ ಅನ್ನು ಕಡಿಮೆ ಮಾಡಿ ದೇಶದ ಬಡವರಿಗೆ, ಮಧ್ಯಮ ವರ್ಗದವರಿಗೆ, ಮಹಿಳೆಯರಿಗೆ, ಯುವಕರಿಗೆ ಉತ್ತೇಜನ ನೀಡಲು ಇಂತಹ ಕ್ರಾಂತಿಕಾರಿ ನೀತಿಯನ್ನು ಜಾರಿಗೆ ತಂದಿದ್ದಾರೆ. ಕೃಷಿ ಸಮ್ಮಾನ್ ಯೋಜನೆ, ಆರ್ಟಿಕಲ್ 370 ರದ್ದು, ರಾಮ ಮಂದಿರ ನಿರ್ಮಾಣ, ತ್ರಿವಳಿ ತಲಾಖ್, ಗೋಹತ್ಯಾ ನಿಷೇಧ ಕಾಯ್ದೆ, ಅಂತ್ಯೋದಯ ಕಾರ್ಯಕ್ರಮ, ಸ್ವದೇಶಿ ಚಿಂತನೆಯ ಕಲ್ಪನೆಗಳನ್ನು ಇಟ್ಟುಕೊಂಡ ಪ್ರಧಾನಿ ಅವರು ಎಲ್ಲಾ ಬೇಡಿಕೆಗಳನ್ನು ಈಡೇರಿಸಿದ್ದಾರೆ. ಕಾಂಗ್ರೆಸ್ ಸರ್ಕಾರ ಅಂತಾರಾಷ್ಟ್ರೀಯ ಷಡ್ಯಂತ್ರ ಶಕ್ತಿಯಾಗಿ ಭಾರತವನ್ನು ಕಾಡುತ್ತಿದೆ ಎಂದರು. ಕಾರ್ಯಕ್ರಮದಲ್ಲಿ ನಗರ ಮಂಡಲ ಅಧ್ಯಕ್ಷ ಆನಂದ್ ಸಾಲೇರ್, ಗ್ರಾಮೀಣ ಮಂಡಲ ಅಧ್ಯಕ್ಷೆ ಉಷಾ ಹೆಗಡೆ, ನಗರಸಭೆ ಅಧ್ಯಕ್ಷೆ ಶರ್ಮಿಳಾ ಮಾದನ್ಗೇರಿ, ಉಪಾಧ್ಯಕ್ಷ ರಮಾಕಾಂತ್ ಭಟ್, ರಾಘವೇಂದ್ರ ಶೆಟ್ಟಿ, ಆರ್.ಡಿ. ಹೆಗಡೆ, ರಮೇಶ್ ನಾಯ್ಕ್, ರೇಖಾ ಹೆಗಡೆ, ಶ್ರೀಕಾಂತ್ ಬಳ್ಳಾರಿ, ನಾಗರಾಜ್ ನಾಯ್ಕ್, ಗ್ರಾಮ ಪಂಚಾಯತ್ ಸದಸ್ಯ ನವೀನ್ ಶೆಟ್ಟಿ, ಸಾಮಾಜಿಕ ಜಾಲತಾಣ ಅಧ್ಯಕ್ಷ ರವಿಚಂದ್ರ ಶೆಟ್ಟಿ, ಶಿಲ್ಪಾ ನಾಯ್ಕ್, ರಾಘವೇಂದ್ರ ಶೆಟ್ಟಿ, ಪ್ರೇಮ್ ಕುಮಾರ್ ನಾಯ್ಕ್ ಸೇರಿದಂತೆ ಮುಂತಾದವರು ಉಪಸ್ಥಿತರಿದ್ದರು. ಕಡಿತ ಏನಿದೆ, ಅದರಿಂದ ಗ್ರಾಹಕರಿಗೆ ಸಿಗ್ತಾ ಇರುವಂತಹ ಲಾಭ ಏನಿದೆ, ಅದ್ಭುತವಾದಂತದ್ದು ಒಂದು ಐತಿಹಾಸಿಕ ನಿರ್ಣಯ ಜಿಎಸ್ಟಿ ನಿರ್ಣಯ. ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ನಾವೆಲ್ಲ ಅಭಿನಂದಿಸಬೇಕು. ಅವರ ಈ ಐತಿಹಾಸಿಕ ನಿರ್ಣಯದಿಂದ ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರಗಳು ಕೇವಲ ಹಣ ಹೆಚ್ಚು ಮಾಡೋದಲ್ಲ, ಹಣ ಕಡಿಮೆನೂ ಮಾಡಬಹುದು ಅನ್ನೋದನ್ನ ಮೋದಿಜಿ ಅವರು ತೋರಿಸ್ಕೊಟ್ಟಿದ್ದಾರೆ. ಒಂದು ಸರ್ಕಾರ ಅಂದ್ರೆ ತೆರಿಗೆ ಹಾಕೋದು, ಹಣ ಹೆಚ್ಚು ಮಾಡೋದು ಅಂತಲೇ ಅಂದ್ಕೊಂಡಿರೋರು. ಕರ್ನಾಟಕದಲ್ಲಂತೂ ನಮ್ಮ ಅನುಭವ ಕಳೆದ 2.5 ವರ್ಷದಿಂದ ಅದೇ ಇದೆ. ಆದ್ರೆ ಮೋದಿಜಿಯವರು ಅದರ ಈಗ ಹಿಂದೆ ವ್ಯಾಟ್ ಪದ್ಧತಿ ಇತ್ತು, ನಮ್ಗೆ ಗೊತ್ತಿದೆ. ಅದೆಲ್ಲ ಎಲ್ಲಿ ಆಕ್ಟ್ರಾಯ್ ಮುನ್ಸಿಪಾಲಿಟಿ ಅವರು ನಮಗೆ ಟ್ಯಾಕ್ಸ್ ಹಾಕ್ತಿದ್ರು, ಆಕ್ಟ್ರಾಯ್ ಟ್ಯಾಕ್ಸು, ಬೇರೆ ಬೇರೆ ಟ್ಯಾಕ್ಸು ಎಲ್ಲ ಇತ್ತು. ಅದೆಲ್ಲವನ್ನೂ ತೆಗೆದು ಜಿಎಸ್ಟಿ ತಂದವರು ಮೋದಿಜಿ ಅವರೇ. ಆದ್ರೆ ಜಿಎಸ್ಟಿಯ ಅನುಭವದಿಂದ ನಾವು ನಿಂತ ನೀರಾಗದೆ, ನಾವು ಸದಾ ಬದಲಾವಣೆ, ಪರಿವರ್ತನೆಯನ್ನು ಬಯಸುವಂತವರಾಗಿ ಜಿಎಸ್ಟಿಯ ಪರಿಣಾಮ ಇನ್ನಷ್ಟು ಹೆಚ್ಚು ಸುಧಾರಿತವಾದ ರೀತಿಯಲ್ಲಿ ಗ್ರಾಹಕರಿಗೆ ಅದರ ಫಲ ತಲುಪಬೇಕು, ವ್ಯಾಪಾರಸ್ಥರಿಗೆ ಅದರ ಅನುಕೂಲ ಆಗಬೇಕು ಅಂತ ಅದರ ಸುಧಾರಣೆಯನ್ನು ತಂದು ಒಂದು ಐತಿಹಾಸಿಕ ನಿರ್ಣಯವನ್ನು ಮಾಡಿದ್ದಾರೆ. ಹಾಗಾಗಿ ಇದು ನಮ್ಮದೊಂದು ಉಳಿತಾಯದ ಸಂಭ್ರಮವನ್ನು ಸಹ ನಾವು ಈ ದೇಶದ ಜನ ಈ ಒಂದು ಸಂದರ್ಭದಲ್ಲಿ ಆಚರಿಸ್ತಾ ಇದ್ದಾರೆ. ಅಕ್ಟೋಬರ್ 2 ಗಾಂಧಿ ಜಯಂತಿ ಬರ್ತಾ ಇದೆ. ಪ್ರತಿ ವರ್ಷ ಗಾಂಧಿ ಜಯಂತಿಯಲ್ಲಿ ಸ್ವಚ್ಛತಾ ಅಭಿಯಾನವನ್ನು, ಬೇರೆ ಬೇರೆ ಕಾರ್ಯಕ್ರಮಗಳನ್ನು ಮಾಡೋದು ರೂಢಿ ಇದ್ದೇ ಇದೆ. ಆದರೆ ಕಳೆದ ಕೆಲವು ವರ್ಷಗಳಿಂದ ಮೋದಿಜಿಯವರ ಜನ್ಮದಿನ ಸೆಪ್ಟೆಂಬರ್ 17ರಿಂದ ಅಕ್ಟೋಬರ್ 2 ತನಕ ಒಂದು ಸೇವಾ ಪಕೋಡ, ಒಂದು 15 ದಿನದ ಪಾಕ್ಷಿಕವನ್ನ ನಾವು ಆಚರಿಸೋದ್ರ ಮೂಲಕ ರಕ್ತದಾನ ಶಿಬಿರ ಇರಬಹುದು, ಸ್ವಚ್ಛತಾ ಅಭಿಯಾನ, ಸ್ಮಾರಕಗಳ, ದೇವಾಲಯಗಳ ಪರಿಸರವನ್ನು ಸುಂದರಗೊಳಿಸೋದು ಇತ್ಯಾದಿ ಅನೇಕ ಕಾರ್ಯಕ್ರಮಗಳನ್ನು ದೇಶದ ಉದ್ದಗಲದಲ್ಲಿ ಹಾಕಿಕೊಂಡ್ರೆ, ತಾಯಿಯ ಹೆಸರಿನಲ್ಲಿ, ಹಿರಿಯರ ಹೆಸರಿನಲ್ಲಿ ಒಂದು ಸಸಿ ನೆಡೋದ್ರಿಂದ ಹಿಡಿದು ಒಂದು ರಚನಾತ್ಮಕವಾದ ಚಟುವಟಿಕೆಗಳಲ್ಲಿ ಸಮಾಜದಲ್ಲಿ ನಾವೆಲ್ಲ ತೊಡಕೊಳ್ಬೇಕು ಅನ್ನುವಂತಹ ಒಂದು ಕಾರ್ಯಕ್ರಮದಲ್ಲಿ ನಾವೆಲ್ಲರೂ ತೊಡಕೊಂಡಿದ್ದೇವೆ. ಹಾಗಾಗಿ ನವರಾತ್ರಿ, ದೀಪಾವಳಿ ನಮಗೆ ನಮ್ಮ ಈ ಸಂಭ್ರಮವನ್ನೆಲ್ಲವನ್ನು ಹೆಚ್ಚಿಸಿದೆ ಈ ಸಂದರ್ಭದಲ್ಲಿ ಅಂತ ಹೇಳ್ತಾ ಮತ್ತೊಮ್ಮೆ ನಿಮಗೆ ಶುಭ ಕೋರ್ತಾ ಇವತ್ತು ವೀಕ್ಷಕ ಮಹಾಪ್ರಭುಗಳೇ, ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹಿಸಿ.